ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSP ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಡೈಲಿ ಇದೇ ತರನೇ ಯೂಸ್ಫುಲ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗ್ತಿರುತ್ತೆ. ಅದಕ್ಕೋಸ್ಕರನೇ ಬನ್ನಿ ಬಿಡನ್ನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ SSP ರಿಲೇಟೆಡ್ ಆಗಿರುವಂತ ಒಂದು ಕ್ವಶನ್ಸ್ಗೆ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಮಾಡಿದ್ದೀನಿ. ಅದರಲ್ಲಿ ಒಂದು ಕಾಮನ್ ಆಗಿ ಕಮೆಂಟ್ ಬಂದಿರುವಂತದ್ದು ಏನಪ್ಪಾ ಅಂದ್ರೆ, ಬ್ರೋ ನನ್ನ ಒಂದು ಪರ್ಸೆಂಟೇಜ್ ಬಂದು 60% ಇದೆ, 70% ಇದೆ, ನನಗೆ ಸ್ಕಾಲರ್ಶಿಪ್ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ದೀರಾ. ಸೊ ಮೊದಲನೇದಾಗಿ 60% ಮೇಲೆ ಇರಬೇಕಾಗುತ್ತೆ. ಸೊ ಒಂದು ವೇಳೆ 60% ಗಿಂತ ಕಮ್ಮಿ ಇತ್ತು ಅಂತ ಹೇಳೋದಾದ್ರೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಸ್ಕಾಲರ್ಶಿಪ್ ಬರಕ್ಕೆ. 60% ಮೇಲಿತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಸ್ಕಾಲರ್ಶಿಪ್ ಅನ್ನುವಂಥದ್ದು ಬರದೆ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಒಂದು ವೇಳೆ ನಿಮ್ಗಿನ್ನ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಹೇಳೋದಾದ್ರೆ DDO ಅಪ್ರೂವ್ ಆಗಬೇಕಾಗುತ್ತೆ. DDO ಅಪ್ರೂವ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗುತ್ತೆ, ನೀವು ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸಿರ್ಬೇಕಾಗತ್ತೆ. ಸೊ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ಹೇಳೋದಾದ್ರೆ ಹೋಗಿ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ತುಂಬಾ ಜನದ್ದು ಫಸ್ಟ್ ಲೆವೆಲ್ ಮತ್ತೆ ಸೆಕೆಂಡ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಆಗಿ ಅಮೌಂಟ್ ಅನ್ನು ಕೂಡ ಆಡ್ ಆಗಿದೆ. DBT ಅನ್ನುವಂಥದ್ದು ಪುಷ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಸೊ ಹಂಗಾಗಿ ಅಮೌಂಟ್ ಆಡ್ ಆಗಿದೆ ಅಂದ್ರೆ ಫಂಡಿಂಗ್ ರಿಲೀಸ್ ಆಗಿದ ತಕ್ಷಣ ನಿಮಗೆ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗುತ್ತೆ. ಸೊ ಎರಡನೇದಾಗಿ ಯಾರಿಗೆಲ್ಲ DBT ಪುಷ್ ಅಂತ ಬಂದಿದ್ರು ಕೂಡ ಅಮೌಂಟ್ ಬಂದಿಲ್ಲ ಅಂದ್ರೆ ನಿಮ್ಗೆ ಅವಾಗಲೇ ಅಮೌಂಟ್ ಅನ್ನು ಒಂದು ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡಿ ನೋಡೋಣಂತೆ. ಫಂಡಿಂಗ್ ಬಂದ ತಕ್ಷಣ ನಿಮ್ಗೂ ಕೂಡ ಬರಬಹುದು, ಓಕೆನಾ. ಸೊ ಮೂರನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, SSP ನ ಒಂದು ಲಾಸ್ಟ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಆಗಿಲ್ಲ ಬ್ರೋ, ಅಮೌಂಟ್ ಅನ್ನುವಂಥದ್ದು ಲಾಸ್ಟ್ ಕಂತಿನ ಬರಬೇಕು. ಸೊ ಬಂದಿಲ್ಲ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರೆ, ಒಂದ್ ವೇಳೆ DDO ಅಪ್ರೂವ್ಡ್ ಎಸ್ ಅಂತ ಇತ್ತು ಅಂತ ಹೇಳೋದಾದ್ರೆ ನಿಮ್ಗೂ ಕೂಡ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಯಾರ್ದೆಲ್ಲ ವೆರಿಫಿಕೇಶನ್ ಆಗಿಲ್ವೋ ಹತ್ತಿರದಲ್ಲಿರುವಂತಹ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದು. ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಅದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವ್ದನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿ ಒಬ್ಬರದು ಕೂಡ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಬೇಕಾಗುತ್ತೆ. ಅದು ನಿಮ್ಮ ಒಂದು ಲೆವೆಲ್ಸ್ ಆಫ್ ವೆರಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಮೌಂಟ್ ಎಷ್ಟು ಅಪ್ಡೇಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನಿಮ್ಮ ಒಂದು ಏನೋ ಹಾಫ್ ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ನಲ್ಲಿ ಶೋ ಆಗ್ತಿದೆ, ಹಾಫ್ ಅಮೌಂಟ್ ಬಂದಿದೆ. ಇನ್ನು ಮಿಕ್ಕಿರುವಂತ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ಅದು ಕೂಡ ಅಪ್ಡೇಟ್ ಆಗುತ್ತೆ. ಫಂಡಿಂಗ್ ಬಂದಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿ ಅಮೌಂಟ್ ಆಡ್ ಆಗಿದೆ ಅಂತ ಹೇಳೋದಾದ್ರೆ ನೆಕ್ಸ್ಟ್ ಫಂಡಿಂಗ್ ರಿಲೀಸ್ ಆಗಿದ ತಕ್ಷಣ ನಿಮಗೆ ಅಮೌಂಟ್ ಅನ್ನುವಂಥದ್ದು ಬರುತ್ತೆ. ಮತ್ತೆ ವಿದ್ಯಾಸಿರಿ ಬಗ್ಗೆ ತುಂಬಾ ಜನ ಕೇಳ್ತಿದ್ರೆ, 15,000 ಯಾರಿಗೆಲ್ಲ ಬಂದಿಲ್ವೋ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. SSP ತರ ಅದೇನು ತಲೆನೋವಿಲ್ಲ, ಓಕೆನಾ, ಬಂದೇ ಬರುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.